ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಇಡೀ ದೇಶವೇ LPG ಕೊರತೆಯ ಭೀತಿಯಿಂದ ತತ್ತರಿಸಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಪೂರೈಕೆ ಸ್ಥಗಿತಗೊಂಡಿರುವ ಹಿನ್ನೆಲೆ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕಾಳಸಂತೆಯಲ್ಲಿ ಸಾವಿರಾರು ರೂಪಾಯಿಗಳಿಗೆ ಸಿಲಿಂಡರ್ ಮಾರಾಟವಾಗ್ತಾ ಇದೆ. LPG ಸಿಲಿಂಡರ್ಗಳ ಕೊರತೆಯಿಂದಾಗಿ ಬೆಂಗಳೂರಲ್ಲಿ 30% ಹೋಟೆಲ್ಗಳು ಬಂದ್ ಆಗಿದೆ. ಪಿಜಿಯಲ್ಲಿ ಒಂದು ಹೊತ್ತಿನ ಊಟ ಕೂಡ ಕಟ್ ಮಾಡಲಾಗಿದ್ದು, ಸರಿಯಾದ ಸಮಯಕ್ಕೆ CNG ಗ್ಯಾಸ್ ಸಿಗದೆ ಎತ್ತ ಆಟೋ ಡ್ರೈವರ್ಗಳು ಕೂಡ ಪರದಾಡುವಂತಾಗಿದೆ. ಭಾರತದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಲಭ್ಯತೆಯಿಂದ ಬೆಂಗಳೂರಿನ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ನಗರದ 30ರಿಂದ 40ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆ ಮೆಜೆಸ್ಟಿಕ್ನಲ್ಲಿ 3 ಹೋಟೆಲ್, ವಿಜಯನಗರ, ಜಯನಗರ, ಬಸವನಗುಡಿ ಸೇರಿದಂತೆ ನಗರದೆಲ್ಲೆಡೆ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ನಗರದಲ್ಲಿ 40,000 ದರ್ಶಿನಿ ಹೋಟೆಲ್, ರೆಸ್ಟೋರೆಂಟ್ಗಳಿವೆ. ಇವುಗಳ 80% ಹೋಟೆಲ್ಗಳಲ್ಲಿ ಮೆನು ಬದಲಾವಣೆ ಆಗಿದೆ. 1000ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ಕೆಲವರು ಗೃಹ ಬಳಕೆಯ ಗ್ಯಾಸ್ ಬಳಸಿ ದರ್ಶಿನಿ ರನ್ ಮಾಡ್ತಿದ್ದಾರೆ. ಹೋಟೆಲ್ ಬಂದ್ ಮಾಡಬೇಡಿ, ಟೀ ಕಾಫಿ ಕೊಡುವ ಮೂಲಕವಾದ್ರೂ ಹೋಟೆಲ್ ತೆರೀರಿ ಅಂತ ಹೋಟೆಲ್ ಮಾಲೀಕರಿಗೆ ಸಂಘದ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಈ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇದೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಇನ್ನು ಬೆಂಗಳೂರಿನ PG ಸ್ಥಿತಿಯನ್ನ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನ ಜನಸಂಖ್ಯೆಯಲ್ಲಿ 70% ಜನರು ಹೋಟೆಲ್, ರೆಸ್ಟೋರೆಂಟ್, ದರ್ಶಿನಿ ಹಾಗೂ PGಗಳನ್ನ ನಂಬಿಕೊಂಡಿದ್ದಾರೆ. ಇದೀಗ ಬೆಂಗಳೂರಿನ ಜನತೆಗೆ ದೊಡ್ಡ ಸಂಕಷ್ಟ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ನಗರದ ಕೆಲ PGಗಳಲ್ಲಿ ಮಧ್ಯಾಹ್ನದ ಊಟ ಕಟ್ ಮಾಡಲಾಗಿದೆ. ವೈಟ್ ಫೀಲ್ಡ್ PG ವೆಲ್ಫೇರ್ ಅಸೋಸಿಯೇಷನ್ ನಿಂದ ಮಾಹಿತಿ ದೊರೆತಿದ್ದು, ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನದ ಊಟ ಇರಲ್ಲ ಅಂತ ಪ್ರಕಟಣೆ ಹೊರಡಿಸಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಯುವವರೆಗೆ ಊಟ ನೀಡದೇ ಇರಲು ನಿರ್ಧರಿಸಿದ್ದಾರೆ. ಆಟೋ ಚಾಲಕರ ದುಡಿಮೆಗೂ ಸಮಸ್ಯೆ ಎದುರಾಗ್ತಾ ಇದೆ. LPG ಗ್ಯಾಸ್ ಕೊರತೆ ಹಿನ್ನೆಲೆ ನಗರದ ಕೆಲ ಗ್ಯಾಸ್ ಬಂಕ್ಗಳನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಸರಬರಾಜಾಗದ ಹಿನ್ನೆಲೆ ಸಮಸ್ಯೆ ಹೆಚ್ಚಿದ್ದು, ಆಟೋ ಚಾಲಕರ ದುಡಿಮೆಗೆ ಸಮಸ್ಯೆ ಆಗ್ತಾ ಇದೆ. ನಗರದಲ್ಲಿ ಒಂದೊಂದ್ ಕಡೆ ಒಂದೊಂದು ದರ ಇದೆ. 1 ಲೀಟರ್ ಆಟೋ LPG ಗ್ಯಾಸ್ ದರ 30 ರೂಪಾಯಿ ಏರಿಕೆಯಾಗಿದೆ. ಫೆಬ್ರವರಿ 28ಕ್ಕೆ 59 ಇದ್ದ ದರ ಮಾರ್ಚ್ 10ರ ಸುಮಾರಿಗೆ 89ರಷ್ಟಾಗಿದೆ. ಇನ್ನು ದರದ ಬರೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಫೆಬ್ರವರಿ 28ರಂದು 59 ರೂಪಾಯಿ ಇತ್ತು. ಮಾರ್ಚ್ 1ರಂದು 64 ರೂಪಾಯಿ ಆಯ್ತು. ಮಾರ್ಚ್ 5ರಂದು 69 ರೂಪಾಯಿ ಆಯ್ತು. ಇನ್ನು ಮಾರ್ಚ್ 7ರಂದು 75 ರೂಪಾಯಿ ಆಗಿದೆ. ಮಾರ್ಚ್ 9ಕ್ಕೆ 85 ರೂಪಾಯಿ, ಮಾರ್ಚ್ 10ಕ್ಕೆ 89 ರೂಪಾಯಿ ಆಗಿದೆ. ಪ್ರಸಿದ್ಧ ದೇಗುಲಗಳಿಗೂ ತಟ್ಟಿತು ಸಿಲಿಂಡರ್ ಅಭಾವದ ಬಿಸಿ. ಯಾವ್ಯಾವ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಸ್ಥಗಿತ ಅಂತ ನೋಡ್ತಾ ಹೋಗೋದಾದ್ರೆ, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಬಿಸಿ ಇಡೀ ಜಗತ್ತಿಗೆ ತಟ್ಟಿದೆ. ಭಾರತದಲ್ಲಿ LPG ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಒಂದೊಂದೇ ಹೋಟೆಲ್ಗಳು ಬಂದಾಗ್ತಾ ಇವೆ. ಇದೀಗ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳ ಮೇಲೂ ಸಿಲಿಂಡರ್ ಅಭಾವದ ಎಫೆಕ್ಟ್ ತಟ್ಟಿದ್ದು, ಕೆಲವೆಡೆ ಅನ್ನ ಪ್ರಸಾದ ವಿತರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಯಾವ್ಯಾವ ದೇಗುಲದಲ್ಲಿ ಪ್ರಸಾದ ವಿತರಣೆ ನಿಲ್ಲಿಸಲಾಗಿದೆ ಅಂತ ನೋಡೋಣ. ಬನಶಂಕರಿ ದೇಗುಲದಲ್ಲಿ ಅನ್ನ ಪ್ರಸಾದ ವಿತರಣೆ ಸ್ಥಗಿತ. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ಅಮ್ಮನ ದೇವಸ್ಥಾನದಲ್ಲಿ ಮಾರ್ಚ್ 11ರಿಂದ ಉಚಿತ ಅನ್ನ ಪ್ರಸಾದ ವಿತರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ವಾಣಿಜ್ಯ LPG ಸಿಲಿಂಡರ್ಗಳ ತೀವ್ರ ಅಭಾವದಿಂದ ಪ್ರಸಾದ ತಯಾರಿಕೆ ಸಾಧ್ಯವಾಗದ ಹಿನ್ನೆಲೆ ದೇವಸ್ಥಾನ ಆಡಳಿತ ಮಂಡಳಿ ಈ ನಿರ್ಧಾರ ತೆಗೆದುಕೊಂಡಿದೆ. ನಿತ್ಯ ಪ್ರಸಾದ ವಿತರಣೆ ಸಾಧ್ಯವಿಲ್ಲ. ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ತಯಾರು ಮಾಡುವುದಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗದ ಪರಿಸ್ಥಿತಿ ಉಂಟಾಗಿದೆ. ಈ ದೇಗುಲದಲ್ಲಿ ಪ್ರತಿದಿನ 3,000ದಿಂದ 4,000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇತ್ತು. ಬೆಳಿಗ್ಗೆ ಭಕ್ತಾದಿಗಳಿಗೆ ಪೊಂಗಲ್, ಪುಳಿಯೋಗರೆ, ರೈಸ್ ಬಾತ್ ಹಾಗೂ ಮಧ್ಯಾಹ್ನ ಅನ್ನ ಸಾಂಬಾರ್ ಪ್ರಸಾದ ನೀಡಲಾಗ್ತಾ ಇತ್ತು. ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೂ ತಟ್ಟಿದ ಬಿಸಿ. ಇನ್ನು ಬೆಂಗಳೂರಿನ ಮತ್ತೊಂದು ಪ್ರಸಿದ್ಧ ದೇವಸ್ಥಾನ ಅಂದ್ರೆ ಅದು ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನ. ಇಲ್ಲಿಗೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದೆ. ದೇವಸ್ಥಾನದಲ್ಲಿ ಪ್ರಸಾದ ತಯಾರಿಸಲು ಸಿಲಿಂಡರ್ ಕೊರತೆ ಉಂಟಾದ ಹಿನ್ನೆಲೆ ಪ್ರಸಾದ ತಯಾರಿಕೆ ಕಷ್ಟವಾಗ್ತಾ ಇದೆ ಅಂತ ಆಡಳಿತ ಮಂಡಳಿ ಹೇಳಿದೆ. ಸದ್ಯ ಭಕ್ತಾದಿಗಳ ಮನೆಯಿಂದಲೇ ಸಿಲಿಂಡರ್ ಕಾಣಿಕೆ ನೀಡಬೇಕಿದ್ದು, ಬ್ಲಾಕ್ನಲ್ಲಿ ಒಂದು ಸಿಲಿಂಡರ್ಗೆ 3ರಿಂದ 4 ಸಾವಿರಕ್ಕೆ ಬೇಡಿಕೆ ಇಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ.
ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ದಾಸೋಹ ವಿತರಣೆಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಸದ್ಯಕ್ಕೆ ಬೆಟ್ಟಕ್ಕೆ ಬೇಕಾದ ಅನಿಲ ಪೂರೈಕೆ ಆಗ್ತಾ ಇದೆ. ಇನ್ನು 2 ವಾರ ಯಾವುದೇ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ತೊಂದರೆ ಎದುರಾದ್ರೆ ಸೌದೆ ಒಲೆ ಬಳಕೆ ಮಾಡ್ತೇವೆ. ಪ್ರಸಾದ ವ್ಯವಸ್ಥೆ ಎಂದಿನಂತೆ ಇರುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ರಾಜ್ಯದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಆದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸದ್ಯ ಯಾವುದೇ ತೊಂದರೆ ಇಲ್ಲ. ದಾಸೋಹ ಹಾಗೂ ಲಾಡು ತಯಾರಿಕೆಗೆ ಯಾವುದೇ ತೊಂದರೆ ಆಗಲ್ಲ. ಇನ್ನೂ 10 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ದಾಸ್ತಾನಿದೆ ಅಂತ ದೇವಸ್ಥಾನದಿಂದ ಮಾಹಿತಿ ಸಿಕ್ಕಿದೆ. ದಾಸೋಹ ಹಾಗೂ ಲಾಡು ತಯಾರಿಕೆಗೆ ನಿತ್ಯ ಸರಾಸರಿ 15 ಗ್ಯಾಸ್ ಸಿಲಿಂಡರ್ ಬೇಕು. ನಮ್ಮ ಬಳಿ ಇನ್ನು 10 ರಿಂದ 12 ದಿನಗಳಿಗೆ ಆಗುವಷ್ಟು ಸಿಲಿಂಡರ್ ಸ್ಟಾಕ್ ಇದೆ ಅಂತ ಮಾಹಿತಿ ನೀಡಿದ್ದಾರೆ.